ಇದು ಈ ಏರಿಯಾ ಒಂಥರ ಹೈಟೆಕ್ ಆಗ್ತಿದೆ ಅನ್ನೋಂಥದ್ದು ಸರ್. ಹಿಂದೆ ಈ ಏರಿಯಾ ತುಂಬಾ ಗಾಂಜಾ, ಸಣ್ಣ ಮಕ್ಕಳ ಕೈಯಲ್ಲಿಂದ ಹಿಡಿದು ದೊಡ್ಡವರಿಗೂ ಕೂಡ ಗಾಂಜಾ ಸಿಕ್ಕಿತ್ತು. ಈಗ ಗಾಂಜಾ ನಿಂತಿದೆ, ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಗಳ ಮೊರೆ ಹೋಗ್ತಿದ್ದಾರೆ. 250 ರೂಪಾಯಿ ಸ್ಕೂಲ್ ಮಕ್ಕಳು ತೆಗೆದುಕೊಳ್ಳುವಂತ ಒಂದು ದುಸ್ಥಿತಿ ಎದುರಾಗಿದೆ ಈ ಏರಿಯಾದಲ್ಲಿ. ಸಂಜೆ ಆದ್ರೂ ತುಂಬಾ ಜನ ಬರ್ತಾರೆ. ಇಲ್ಲಿ ನಾನು ವಿಧಾನಸಭೆಯಲ್ಲೂ ಮಾತಾಡಿದೆ, ಈ ಕ್ಯಾನ್ಸರ್ ಡ್ರಗ್ ಔಷಧಿ ಇದೆಯಲ್ಲ, ಅದು 30 ರೂಪಾಯಿ 40 ರೂಪಾಯಿ ಸಿಗ್ತದೆ. ಅದು ಕ್ಯಾನ್ಸರ್ ಪೇಷಂಟ್ ಕೊಡೋದು, ಅವ್ರಿಗೆ ನೋವನ್ನ ತಡ್ಕೊಳ್ಳೋಂಥದ್ಕೆ, ನೋವನ್ನ ನಿವಾರ ಮಾಡೋಕೆ ಕೊಡೋದು. ಔಷಧಿ ಅಂದ್ಮೇಲೆ ಅದು ಕಡಿಮೆ ಬೆಲೆ ಸಿಗ್ತದೆ. ಅದೆಲ್ಲ ಇಲ್ಲಿ ಮಾರಾಟ ಆಗ್ತಾ ಇದೆ. ನಾನು ಅಸೆಂಬ್ಲಿಯಲ್ಲೇ ಮಾತಾಡಿದ್ದೆ, ಸರ್ಕಾರ ಏನು ಕ್ರಮ ಇಲ್ಲ. ಆಗಿ ಮಾತಾಡಿ 1 ತಿಂಗಳಾಯ್ತು, ಒಬ್ಬರನ್ನು ಅದ್ರ ಬಗ್ಗೆ ಬಂಧಿಸಿಲ್ಲ, ಒಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ. ನಾವು ಉದಾಹರಣೆ ಎಲ್ಲ ಕೊಟ್ಟೆ, ಜಯನಗರ ಆಸ್ಪತ್ರೆ ಉದಾಹರಣೆ ಕೊಟ್ಟೆ ನಾನು. ಎಲ್ಲೆಲ್ಲಿ ಮಾರ್ತಾ ಇದ್ದಾರೆ, ಅಂಗಡಿಗಳು ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಕೊಡ್ತಾರೆ. ಇಲ್ಲಿ ಎಲ್ಲ ಅಂಗಡಿಗಳು ಏನಿದೆಯಲ್ಲ ದಂಧೆ ಮಾಡ್ಕೊಂಬಿಟ್ಟೆ. ಅವ್ರು ಇಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲ ದಂಧೆ ಮಾಡ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅದು ಕೊಟ್ಟು ಸಾವಿರಾರು ಜನ ಯುವಕರಿಗೆ, ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಆ ಟ್ಯಾಬ್ಲೆಟ್ ತಗೊಳ್ಳೋಂತ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಅವ್ರ ಜೀವನನೇ ಹಾಳು ಮಾಡ್ತಾ ಇದ್ದಾರೆ. ಇಷ್ಟಿದ್ರು ಕೂಡ ಶಾಸಕರು ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೆ. ಅದು ಊಟ ಇದುವರೆಗೂ ಅದೇ ಎಲ್ಲ ಒಂದೇ, ಯಾವಾಗ ಓಟ್ಗೆ ಬಂದಾಗ ಅಷ್ಟೇ. ಈಗ ಪತ್ತೆ ಇರಲ್ಲ ಅವ್ರು. ಏನಾದ್ರು ಪರಿಹಾರ ಸರ್ಕಾರ ಕಡೆಯಿಂದ ಯಾಕಂದ್ರೆ 3 ಹಸುಗಳೀಗ ನೋಡಿ, ಅದು ಸುಮಾರು 20 ಲೀಟರ್, ಒಂದೊಂದು ಹಸುನು ಕೂಡ 20 ಲೀಟರ್ ಹಾಲು ಕೊಡ್ತಾ ಇತ್ತು. ಅದರಲ್ಲೇ ಜೀವನ ಅವರು. ನೋಡಿ ಹೇಗೆ ಎಲ್ಲ ಮೊಲೆನೆಲ್ಲ ಕುಯ್ದಾಕ್ಬಿಟ್ಟಿದ್ದಾರೆ. ಹಸುವಿನ ಮೊಲೆಗಳು ಕುಯ್ದಾಕಿದ್ದಾರೆ. ಒಂದು ಹಸುಗೆ ಕಾಲೇ ಕತ್ತರಿಸ್ಬಿಟ್ಟಿದ್ದಾರೆ. ಒಂದು ಹಸು ಬದುಕದೇ ಕಷ್ಟ ಇದೆ. ಇನ್ನು ಒಂದು ಹಸು ಬದುಕೋ ಅಂತ ಒಂದು ಸ್ಥಿತಿಯಲ್ಲೇ ಇಲ್ಲ. ಅಂದ್ರೆ ಇನ್ನ ಇದು ಆ ಹಸುವಿನ ಕೆಚ್ಚಲನ್ನು ಕಟ್ಟಾದ್ಮೇಲೆ ಇನ್ನು ಹಾಲು ಕರೆಯೋ ಪ್ರಶ್ನೆನೇ ಇಲ್ಲ. ಅದರಿಂದ ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವ್ರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನು ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಶ್ರೀರಂಗಪಟ್ಟಣದ 80ಕ್ಕೂ ಹೆಚ್ಚು ಜಮೀನುಗಳಿಗೆ ಆರ್ಟಿಸಿಗಳಲ್ಲೆಲ್ಲವೂ ಕೂಡ ವಕ್ಫ್ ಆಸ್ತಿ ಅಂತ ಬಂದಿದೆ ಅಂತ ಸರ್. ಅಲ್ಲಿರೋ ಹೋರಾಟಗಾರರು ಮತ್ತು ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 80 ಆಸ್ತಿಗಳ ಮೇಲೆ ವಕ್ಫ್ ಬೋರ್ಡ್. ಇಲ್ಲೂ ನೋಡಿ, ಇಲ್ಲೂ ದೇವಸ್ಥಾನ ಪಕ್ಕದಲ್ಲೇ ವಕ್ಫ್ ಬೋರ್ಡ್ ಹಾಕೊಂಬಿಟ್ಟಿದ್ದಾರೆ. ದೇವಸ್ಥಾನ ಇದು, ಪೂರ್ತಿ ದೇವಸ್ಥಾನ ಇದು. ಚಾಮರಾಜಪೇಟೆ ಗೊತ್ತಲ್ಲ, ಹಿಂದೆ ಕೆಂಪೇಗೌಡರು ಕಟ್ಟದಂತದ್ದು ಚಾಮರಾಜಪೇಟೆ. ಇಲ್ಲಿ ಎಲ್ಲ ಕೆಂಪೇಗೌಡರು ವಂಶಜರು ಬದುಕ್ತಾ ಇರೋದು ಇವತ್ತಿಗೂ ಇದ್ದಾರೆ ಬಹಳ ಜನ. ಇಲ್ಲೇ ನೋಡ್ತಾ ಇದ್ದಾರೆ. ಇದೊಂದು ದಂಧೆ ಆಗೋಟಿದೆ. ಈ ಸರ್ಕಾರಕ್ಕೆ ವೋಟ್ ಬಿಟ್ರೆ ಬೇರೆ ಏನು ಕಾಣಲ್ಲ. ಅಲ್ಪಸಂಖ್ಯಾತನ ಓದಿಸೋದು ನಾ ಶ್ರೀರಂಗಪಟ್ಟಣ ಅದನ್ನು ಹೋರಾಟ ನಾವು ತಗೊಂತೀರಿ. ಈಗ ಅಲ್ಲೂ ನಾನು ಭೇಟಿ ಮಾಡಿದ್ದೆ. ನಾನು ಹೋಗಿ ಭೇಟಿ ಮಾಡಿ ಶಾಲೆಯನ್ನ ಉಳಿಸಿದ್ದೀನಿ, ಒಂದು ದೇವಸ್ಥಾನನ ಉಳಿಸಿದ್ದೀನಿ, ಪಾಣಿನೆಲ್ಲ ಚೇಂಜ್ ಮಾಡಿಸಿ ಬಂದಿದ್ದೀನಿ. ಈ ಸರಿನೂ ಕೂಡ ಅದನ್ನ ನಾನು ಯಾವ್ದಾವ್ ದಾಖಲೆಗಳನ್ನ ತೆಗೆದುಕೊಂಡು ಆ ಪಾಣಿನ ತಿದ್ದುಪಡಿ ಆಗೋವರೆಗೂ ನಾನು ಹೋರಾಟವನ್ನ ಮಾಡ್ತೀನಿ. ಅಲ್ಲೇ ಕೂತ್ಕೊಂತೀನಿ, ಅಲ್ಲೇ ಧರಣಿನೂ ಕೂಡ ನಾನು ಮಾಡ್ತೀನಿ.